ನೀವು ಸ್ಮೋಕ್ ಮಾಡ್ತಿಲ್ಲ ಅಂದ್ರೆ ನಿಮ್ ಲಂಗ್ಸ್ ಹೆಲ್ತಿ ಇದೆ ಅಂತ ಅನ್ಕೊಂತಿದ್ದೀರಾ? ಇಲ್ಲ. ನೀವು ಪ್ರತಿದಿನ ಮಾಡೋ ಈ 5 ಅಭ್ಯಾಸಗಳಿಂದ ನಿಮ್ ಲಂಗ್ ಸೀಕ್ರೆಟ್ಲಿ ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ಅಭ್ಯಾಸ ನಿಮ್ಗಿದ್ರೆ ಲಂಗ್ ಡ್ಯಾಮೇಜ್ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮ ಲಂಗ್ ಡಾಕ್ಟರ್ ಅಖಿಲ್ ರಾವ್, ಪಲ್ಮನಾಲಜಿಸ್ಟ್. ವೆಲ್ಕಮ್ ಬ್ಯಾಕ್ ಟು ದ ಎಪಿಸೋಡ್ 3 ಆಫ್ ದ ಸೀರೀಸ್ ಬ್ರೀತ್ ಬೆಟರ್. ಈ 5 ಅಭ್ಯಾಸ ಏನಂದ್ರೆ, 1. ಇಗ್ನೋರಿಂಗ್ ಇಂಡೋರ್ ಡಸ್ಟ್ ಪೊಲ್ಯೂಷನ್. ನಿಮ್ ಮನೆಯಲ್ಲಿ ಫ್ಯಾನ್ ಮೇಲೆ, ವಿಂಡೋ ಕರ್ಟನ್ಸ್, ಬೆಡ್ ಸ್ಪ್ರೆಡ್ಸ್, ಪಿಲ್ಲೋ ಕವರ್, AC ಫಿಲ್ಟರ್ ಈ ಎಲ್ಲಾ ಪ್ರಾಪರ್ಲಿ ಕ್ಲೀನ್ ಇಟ್ಕೋಬಹುದು. ಯಾಕಂದ್ರೆ ಕ್ಲೀನ್ ಏರ್ ಫಸ್ಟ್ ನಮ್ಮ ಮನೆಯಿಂದ ಶುರು ಮಾಡಿ. 2ನೇದು, ಕೆಮ್ಮು ಮತ್ತು ಸೀನ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗಾದ್ರೆ ಕೆಮ್ಮು ಬಂದ್ರೆ, ಸೀನ್ ಬೇಕು, ಕೆಮ್ಮು ಬೇಕು. ಇಲ್ಲಾಂದ್ರೆ ಆ ಕಫ ಅನ್ನೋದು ನಿಮ್ ಒಳಗಡೆನೆ ಟ್ರಾಪ್ ಆಗುತ್ತೆ. ಅದರಿಂದ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರ್ತವೆ. 3. ನಾಟ್ ಡ್ರಿಂಕಿಂಗ್ ಇನಫ್ ವಾಟರ್. ನೀವು ಯಾವಾಗಾದ್ರೆ ನೀರ್ ಸರಿ ಕುಡ್ದಿಲ್ಲ ಅಂದ್ರೆ ಆ ಒಳಗಡೆ ಇರೋ ಕಫ ಗಟ್ಟಿ ಆಗುತ್ತೆ. ಯಾವಾಗಾದ್ರೆ ನೀವು ನೀರ್ ಚೆನ್ನಾಗಿ ಕುಡಿದ್ರೆ ಆ ಕಫ ಈಸಿಲಿ ಹೊರಗೆ ಬರುತ್ತೆ. ಸೊ ಆಲ್ವೇಸ್ ಸ್ಟೇ ಹೈಡ್ರೇಟೆಡ್. 4. ಓವರ್ ಯೂಸೇಜ್ ಆಫ್ ರೇಸ್ ಅಂಡ್ ರೂಮ್ ಫ್ರೆಶ್ನರ್ಸ್. ರೂಮ್ ಫ್ರೆಶ್ನರ್ ಸ್ಪ್ರೇ ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಬಟ್ ಅದರಲ್ಲಿರೋ ಕೆಮಿಕಲ್ಸ್ ನಿಮ್ ಲಂಗ್ಸ್ ನ ತುಂಬಾ ಡ್ಯಾಮೇಜ್ ಮಾಡುತ್ತೆ, ಇರಿಟೇಟ್ ಮಾಡುತ್ತೆ ನಿಮ್ಮ ಏರ್ವೇನ. ಅದರಿಂದ ಕೆಮ್ಮು ಮತ್ತೆ ಆಸ್ತಮಾ ಜಾಸ್ತಿ ಆಗೋದು ಇವೆಲ್ಲ ತೊಂದರೆಗಳಿರುತ್ತೆ. 5. ಸಿಟ್ಟಿಂಗ್ ಟೂ ಲಾಂಗ್ ವಿತೌಟ್ ಮೂವ್ಮೆಂಟ್. ನೀವು ಯಾವಾಗಾದ್ರೂ ಜಾಸ್ತಿ ಹೊತ್ತು ಏನ್ ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕಂದ್ರೆ ನಿಮ್ ಲಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗುತ್ತೆ. ಸೊ ಆಲ್ವೇಸ್ ಆಕ್ಷನ್ ಇರಬೇಕು ಬಾಡಿಯಲ್ಲಿ. ಎವ್ರಿ ಡೇ ಸಮ್ ಮಿನಿಮಮ್ ಎಕ್ಸರ್ಸೈಸ್ ಇರಬೇಕು. ಇವಾಗವರೆಗೂ ನಾವು ಮಾತಾಡಿರೋದು ಟಾಪ್ 5 ಮಾಡಿ. ಇನ್ನ ಬೇರೆ ಅವು ತಿಳ್ಕೊಬೇಕಂದ್ರೆ ಫಾಲೋ ಮಾಡಿ. ಟೇಕ್ ಅ ಮಿನಿಟ್ ಟು ಬ್ರೀತ್ ಬೆಟರ್.